ಇತ್ತೀಚೆಗೆ ಪಿಡಿಒಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಷಯಗಳು ಹರಿದಾಡ್ತಾ ಇದೆ. ಸಿಲೆಬಸ್ ಏನಾದರೂ ಚೇಂಜ್ ಮಾಡ್ತಾರೆ ಸರ್, ಅಥವಾ ಹಳೆ ಸಿಲೆಬಸ್ ಇದೆಯಾ, ಈ ಥರ ಎಲ್ಲ ಭಾಳಷ್ಟು ಗೊಂದಲಗಳಿದೆ. ನೀವು ಕೂಡ ಭಾಳಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರಿ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ನಿಮಗೆ ಫ್ರೀಯಾಗಿ PDO ಪೇಪರ್ 2 ಮಾಡಿಕೊಡ್ತಾ ಇದ್ದೀನಿ. ನಾನು ಪೇಪರ್ 1 ಅಂತೂ ಅಲ್ಲಿ ಕನ್ನಡ, ಇಂಗ್ಲೀಷ್, GK ಇರ್ತೈತಿ. ಪೇಪರ್ 2 ಮಾತ್ರ ಸಂಪೂರ್ಣವಾಗಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿದೆ. ಪಂಚಾಯತ್ ಅಧಿನಿಯಮ 1993 ಅಂದರೆ ಪಂಚಾಯತಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ 100 ಮಾರ್ಕ್ಸಿಗಿರುತ್ತೆ. ಆ ಪೇಪರ್ ನಾನು ಮಾಡ್ತಾ ಇದ್ದೀನಿ ಫ್ರೀಯಾಗಿ. ನಿಮಗೆ ಕ್ಲಾಸಸ್ ನೀವು ಬಹುಶಃ ನೋಡಿದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ, ಇದೇ ಚಾನಲಲ್ಲಿ. ಬಟ್ ಈಗ ಪ್ರಶ್ನೆ ಏನು ಬಂದಿದೆ ಅಂದರೆ, ಭಾಳಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರಿ ಟೆಲಿಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಅಥವಾ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ. ಸರ್, KPS ಅವರು ಹೇಳಿದ್ದಾರೆ ಗ್ರೂಪ್ಸಿಗೆಲ್ಲ ಒಂದೇ ಥರ ಅಂತಂದರೆ FDA, SDA, PDO ಎಲ್ಲದಕ್ಕೂ ಒಂದೇ ಥರ ಸಿಸ್ಟಮು, ಹೀಗಾಗಿ ಪೇಪರ್ 2 ಇರಲ್ಲ, PDO ಸ್ಪೆಸಿಫಿಕ್ ಪೇಪರ್ ಇರಲ್ಲ, ಅಲ್ಲಿ ಏನೆಲ್ಲ ಚೇಂಜ್ ಆಗುತ್ತೆ, ಅಲ್ಲಿ ಕಮ್ಯುನಿಕೇಷನ್ನು ಅವೆಲ್ಲ ಬರ್ತವೆ ಅಂತ ನೀವು ಭಾಳ ಜನ ಹೇಳಿದ್ರು. ನಾನು ಎಲ್ಲರಿಗೂ ಆನ್ಸರ್ ಮಾಡ್ತಾ ಬಂದಿದ್ದೀನಿ ಒಂದೇ. ನೋಡಿ, ನನಗೆ ಸಿಲೆಬಸ್ ಏನು ಚೇಂಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಸತ್ಯ. ಈಗ ನೀವು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಎಕ್ಸಾಮ್ ಬರೆಸಿ ನಾಳೆ ನೀವು ನಿಮಗೆ PDO ಮಾಡಿದ್ರು ಅಂದ್ಕೊಳ್ಳೋಣ. PDO ಮಾಡಿದ್ಮೇಲೆ ನಿಮಗೆ ಅಲ್ಲಿ ಗೊತ್ತಿರಬೇಕಲ್ಲ, PDOದ ಬಗ್ಗೆ ನಾಲೆಜ್ ಇರಬೇಕಲ್ಲ ನಿಮಗೆ. ಏನು ಅಧ್ಯಕ್ಷನ ಕಾರ್ಯಗಳೇನು, ಉಪಾಧ್ಯಕ್ಷನ ಕಾರ್ಯಗಳೇನು, PDO ಆತನ ಕಾರ್ಯಗಳೇನು, ಒಬ್ಬ PDOನ ಸಂಬಂಧ ಯಾರ ಜೊತೆಗೆ, EO ಜೊತೆಗೆ ಹೇಗಿರಬೇಕು, ಎಲ್ಲದ ಬಗ್ಗೆ ಗೊತ್ತಿರಬೇಕಲ್ಲ. ನೀವು ಇಲ್ಲಿ ಓದಲಾರ್ದೆ ಹೋದರೆ ಏನು ಗೊತ್ತಾಗುತ್ತೆ, ಇಲ್ಲಿ ಹೆಂಗೆ ಡ್ಯೂಟಿ ಮಾಡ್ತೀರಾ? ನಿಮಗೆ ಪರೀಕ್ಷೆ ಬರೆಸುವ ಉದ್ದೇಶ ಏನು ಗೊತ್ತಾಗುತ್ತಾ? ನಾಳೆ ನಿಮಗೆ ಜಾಬಲ್ಲಿ ಅನುಕೂಲ ಆಗಲಿ ಅಂತ ಅನ್ನೋದೇ ಉದ್ದೇಶಕ್ಕೆ ಪರೀಕ್ಷೆಗಳಲ್ಲಿ ಸಿಲೆಬಸ್ ಇಟ್ಟಿರ್ತಾರೆ. ಗೊತ್ತಾಗ್ತಿದೆಯಾ? ಈಗ ನಾಳೆ ನೀವು KS ಆಫೀಸರ್ ಆಗಬೇಕಂದ್ರೆ ನಿಮಗೆ KS ಆಫೀಸರ್ ಅಂದರೆ ನಿಮಗೆ ಸಮಾಜ ಗೊತ್ತಿರಬೇಕು, ಇತಿಹಾಸ ವಿಜ್ಞಾನ ಗೊತ್ತಿರಬೇಕು, ಇತಿಹಾಸ, ಜಾಗ್ರಫಿ, ಇವೆಲ್ಲ, ಸಂವಿಧಾನ ಗೊತ್ತಿರಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೊತ್ತಿರಬೇಕು. ಇವೆಲ್ಲ ಗೊತ್ತಿದ್ರೆ ನೀವು ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತೇಳಿ ನಿಮಗಲ್ಲಿ ಆ ಥರ ಸಿಲೆಬಸ್ ಇಟ್ಟಿರ್ತಾರೆ. ನೀವು ಮಾಡುವ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಪರೀಕ್ಷೆಗಳಿರ್ತವೆ. ನೀವು ಮಾಡುವ ಕೆಲಸಕ್ಕೂ ಪರೀಕ್ಷೆಗೂ ಸಂಬಂಧನೇ ಇಲ್ಲ ಅಂದರೆ ಇದ್ಯಾವ ಪರೀಕ್ಷೆ? ನಾನು ದಿನ ಇದನ್ನೇ ಹೇಳ್ತಾ ಬಂದಿದ್ದೀನಿ. ಈಗ ಮತ್ತೆ ಹೊಸ ಸುದ್ದಿ ಬಂದಿದೆ. ಏನಪ್ಪ ಅಂದರೆ, ಇಲ್ಲ ಆ ಥರ ಮಾಡೋಕ್ಕೆ ಹೋಗಬೇಡಿ, ಮೊದಲು PDO ಮೊದಲು ಹೆಂಗೆ ಸಿಲೆಬಸ್ ಇತ್ತು ಹಾಗೆ ಮಾಡಿ ಅಂತ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ ಭಾಳಷ್ಟು ವಿದ್ಯಾರ್ಥಿಗಳು. ಅದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋದು ಭಾಳಷ್ಟು ಇವತ್ತು ನ್ಯೂಸ್ ಹರಿದಾಡ್ತದೆ, ಇವತ್ತು ನಿನ್ನೆ ಹರಿದಾಡ್ತಾ ಇದೆ. ಸೊ ಜಸ್ಟ್ ಲಾಜಿಕ್ ಯೂಸ್ ಮಾಡಿ ನೀವು. ಅವ್ರು ಏನು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಆ ಪಂಚಾಯತ್ ಅಧಿನಿಯಮ, ಪಂಚಾಯತ್ ಬಗ್ಗೆ ನಿಮಗೆ ಮಾಹಿತಿ, ಆ ಸಿಲೆಬಸ್ ಇಡಬೇಕು. ಅವ್ರು ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ಬೋದು, ನಾಳೆ 100 ಮಾರ್ಕ್ಸ್ ಇಡಲ್ಲ, 50 ಮಾರ್ಕ್ಸ್ ಇಡ್ಬೋದು, ನಾವು ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಅದು ನಿಮಗೆ ಗೊತ್ತಾಗಬೇಕಲ್ಲ, ಅದು ಇರಬೇಕಲ್ಲ. ಪಂಚಾಯತ್ ಬಗ್ಗೆ, ತಾಲೂಕು ಪಂಚಾಯತ್ ಬಗ್ಗೆ, ಜಿಲ್ಲಾ ಪಂಚಾಯತ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರಬೇಕಲ್ಲ. ಅಲ್ಲಿರುವಂಥ ಸಮಿತಿಗಳು ಯಾವುವು, ಪ್ರತಿಯೊಂದು ಅದ್ರ ಬಗ್ಗೆ ಇರಬೇಕು. ಹೀಗಾಗಿ ಅದು ಕೊಡೇಬೇಕಾಗುತ್ತೆ. ಅದು ಬಿಟ್ಟು ಸಿಲೆಬಸ್ ಮಾಡೋಕ್ಕೆ ಬರಲ್ಲ. ನಾನು ಹೇಳಿದೆ ನಿಮಗೆ ಡೇ 1 ಫಸ್ಟ್ ಇದನ್ನು ಹೇಳ್ತಾ ಬರ್ತಾ ಇದ್ದೀನಿ, ಈಗಲೂ ಕೂಡ ಅದೇ ಹೇಳ್ತೀನಿ ನಾನು. ಯಾಕಂದರೆ ನೀವು ಮಾಡುವ ಕೆಲಸಕ್ಕೆ ಏನು ಬೇಕೋ ಅದು ಸಿಲೆಬಸ್ಸಲ್ಲಿ ಇರಬೇಕಾಗುತ್ತೆ. ಅದೇ ಇಲ್ಲ ಅಂದರೆ ಅದಕ್ಕೆ ಅರ್ಥ ಇಲ್ಲ, ಮೀನಿಂಗ್ ಇಲ್ಲ. ಇವ್ರು KPS ಅವ್ರು ಹೆಂಗೆ ಚೇಂಜ್ ಮಾಡೋಕೊಂಡ್ರು ನನಗೆ ಅದೇ ಅರ್ಥ ಆಗ್ತಿದ್ದಿಲ್ಲ. ಬಟ್ ಗುಡ್, ಒಳ್ಳೆಯ ಒಂದು ವಿಚಾರ. ಏನಪ್ಪ ಅಂದರೆ, ಅದನ್ನು ಮಂತ್ರಿಗಳ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ. ಮಂತ್ರಿಗಳನ್ನ ಹಳೆ ಸಿಲೆಬಸ್ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನೀವೇನಾದರೂ ಹೊಸ ಸಿಲೆಬಸ್ ಥರ ಮಾಡ್ತೀನಿ, ಪಂಚಾಯತ್ ಬಗ್ಗೆ ಒಟ್ಟ ಸಿಲೆಬಸ್ಸೇ ಇಲ್ಲ ಅಂದರೆ ಬಕ್ವಾಸ್, ಅದಕ್ಕೆ ಅರ್ಥನೇ ಇಲ್ಲ, ಮೀನಿಂಗ್ಲೆಸ್. ಸೊ ಹೀಗಾಗಿ ತಲೆ ಕೆಡಿಸ್ಕೋಬೇಡಿ. ಪಂಚಾಯತ್ ಅನ್ನೋದು ಬೇಕು. ಅಷ್ಟಕ್ಕೂ ಪಂಚಾಯತ್ ಅನ್ನೋದು ನಿಮ್ಮ KS ಪರೀಕ್ಷೆಗಳಲ್ಲಿ ಬರುತ್ತೆ, ಗೊತ್ತಿರಬೇಕು ನಿಮಗೆ. ಪಂಚಾಯತ್ ಬಗ್ಗೆ ಎಲ್ಲ ಡೀಟೇಲ್ ಮಾಹಿತಿ ಬರುತ್ತೆ. ಆಮೇಲೆ FD SDಗಳಲ್ಲಿ 2, 3 ಕ್ವಶನ್ಸ್ ಬರ್ತವೆ. ನೀವು ಯಾವುದಾದ್ರೂ ಮತ್ತು ನೀವು CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೀತಾ ಇದ್ರೆ ಅಲ್ಲಿ ಕೂಡ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಪಂಚಾಯತ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅದು ಏನಪ್ಪ ಅಂದರೆ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣದ ಮೊದಲ ಹಂತ, ಫಸ್ಟ್ ಸ್ಟೆಪ್ ಆಫ್ ಡಿಸೆಂಟ್ರಲೈಸೇಷನ್. ಗ್ರಾಸ್ ರೂಟ್ ಲೆವೆಲ್ ಅಂತ ಕರಿತೀವಿ, ಅತ್ಯಂತ ತಳಮಟ್ಟದ ಆಡಳಿತ ವ್ಯವಸ್ಥೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕು. ಆ್ಯಸ್ ಎ ಸ್ಟೂಡೆಂಟ್, ನೀವೊಬ್ಬ ವಿದ್ಯಾರ್ಥಿ ಆಗಿರಂದರೆ ಗ್ರಾಮ ಪಂಚಾಯತಿ ಅಂದರೆ ಏನು, ತಾಲೂಕು ಪಂಚಾಯತಿ ಅಂದರೆ, ಜಿಲ್ಲಾ ಪಂಚಾಯತಿ ಅದರ ಕಾರ್ಯಗಳೇನು, ಅದರಲ್ಲಿ ಇರುವಂಥ ಎಲ್ಲದರ ಬಗ್ಗೆ ನಿಮಗೆ ನಾಲೆಜ್ ಇರಲೇಬೇಕು. ಅದು ಅನಿವಾರ್ಯ, ಅದು ಬೇಕು. ಅದಿಲ್ಲ ಅಂದರೆ ನಡೆಯಲ್ಲ. ಅದು ನೀವು ಅರ್ಧ ನಾಲೆಜ್ ತೊಗೊಂಡೆ. ಕ್ಲಿಯರ್ ಇದೆ? ಸೊ ಹೀಗಾಗಿ ಪಂಚಾಯತ್ ಆ ಒಂದು ಸಿಲೆಬಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಕಾನ್ಫಿಡೆಂಟಾಗಿ ಸ್ಟಡಿ ಮಾಡಿ. ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ. ಆ ಸಿಲೆಬಸ್ ಏನು ಎಲ್ಲವಂತ ನಿಮಗೆ ಬೇಕಾ, ಆ ಒಂದು ವಿಡಿಯೋ ಮಾಡೀನಿ. ಸುಮಾರು 1,60,000 ವ್ಯೂಸ್ ಆಗಿದೆ. ನಾನು ಆ ಒಂದು ವಿಡಿಯೋದ ಲಿಂಕ್ ಕೆಳಗಡೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಆ ಸಿಲೆಬಸ್ ಎಲ್ಲ ನೋಡ್ಕೊಳ್ಳಿ. ಈಗ ಹಳೆ ಸಿಲೆಬಸ್ ಪ್ರಕಾರನೇ ಎಕ್ಸಾಮ್ ಮಾಡ್ತಾರಂತೆ. ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಸಿಲೆಬಸ್ ಏನು ಅಂತ ಡೀಟೇಲಾಗಿ ನಾನು ಒಂದು ವಿಡಿಯೋ ಮಾಡೀನಿ, ಅದು ಕೆಳಗಡೆ ಕೊಡ್ತೀನಿ. ಮತ್ತು PDO ಪೇಪರ್ 2 ಭಾಳಷ್ಟು ವಿಡಿಯೋಗಳು ಮಾಡೀನಿ. ಇದೇ ಚಾನಲಲ್ಲಿ ಹುಡುಕಿ ಆ ಎಲ್ಲ ವಿಡಿಯೋಗಳು ನೋಡಿ ಅಂತ ನಾನು ಹೇಳ್ತೇನೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.